ಬಾಗಿಲೇ ಇಲ್ಲದ ದೇವಸ್ಥಾನ, ಶಾಶ್ವತ ಅರ್ಚಕರೇ ಇಲ್ಲ, ಆದರೂ ಪ್ರತಿದಿನ ಭಕ್ತರಿಂದ ತುಂಬಿರುವ ಈ ದೇವಸ್ಥಾನ ಯಾವುದು ಗೊತ್ತಾ? ಇದು ನಮ್ಮ ಮಾಲೂರಿನಲ್ಲಿ ನೆಲೆಸಿರುವ ಶ್ರೀ ಮಾರಿಕಾಂಬಾ ತಾಯಿ ದೇವಸ್ಥಾನ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ದೇವಾಲಯಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ ಎನ್ನಲಾಗುತ್ತದೆ. ಆದರೆ ಈ ತಾಯಿಯ ವಿಗ್ರಹ ಹೇಗೆ ಇಲ್ಲಿಗೆ ಬಂತು, ತಾಯಿಯ ರೂಪದ ವಿಶೇಷತೆ ಏನು ಮತ್ತು ಏಕೆ ಮಾಲೂರಿನ ಜನರು ತಾಯಿಯನ್ನು ಇಷ್ಟೊಂದು ಭಕ್ತಿಯಿಂದ ಆರಾಧಿಸುತ್ತಾರೆ, ಬನ್ನಿ ಈ ಕುತೂಹಲಕಾರಿ ಕಥೆಯನ್ನು ತಿಳಿಯೋಣ. ತಾಯಿಯ ವಿಗ್ರಹದ ವಿಶೇಷತೆ. ಸ್ಥಳೀಯವಾಗಿ ಹೇಳಲಾಗುವ ಕಥೆಯ ಪ್ರಕಾರ ದೇವಸ್ಥಾನದ ಪಕ್ಕದಲ್ಲಿರುವ ಬಾವಿಯಲ್ಲಿ ತಾಯಿಯ ವಿಗ್ರಹ ಪತ್ತೆಯಾಯಿತು ಎಂದು ನಂಬಲಾಗುತ್ತದೆ. ಈ ವಿಗ್ರಹದ ಮತ್ತೊಂದು ಕುತೂಹಲಕಾರಿ ವಿಶೇಷ ಎಂದರೆ ತಾಯಿಯ ಮೀಸೆ. ಹೆಣ್ಣು ದೇವತೆಯ ರೂಪದಲ್ಲಿದ್ದರೂ ಮೀಸೆ ಹೊಂದಿರುವ ಈ ವಿಶಿಷ್ಟ ರೂಪ ಭಕ್ತರಲ್ಲಿ ವಿಶೇಷ ಕುತೂಹಲ ಮತ್ತು ಸ್ಥಳೀಯ ನಂಬಿಕೆಯ ಪ್ರಕಾರ ಆಗಿನ ಕಾಲದ ಪಾಳೆಗಾರರಿಗೆ ತಾಯಿ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ದೇವಸ್ಥಾನ ನಿರ್ಮಿಸುವಂತೆ ಸೂಚಿಸಿದಳು ಎಂದು ಹೇಳಲಾಗುತ್ತದೆ. ನಂತರ ಇಲ್ಲಿ ತಾಯಿಯ ಸನ್ನಿಧಿ ನಿರ್ಮಾಣವಾಯಿತು ಎಂಬ ಸ್ಥಳೀಯರ ಪ್ರಚಲಿತದಲ್ಲಿರುವ ಕತೆ. ಆರಂಭದಲ್ಲಿ ಸರಳವಾಗಿ ಗುಡಿಯ ರೂಪದಲ್ಲಿದ್ದ ಈ ಸ್ಥಳ ಕಾಲಕ್ರಮೇಣ ಭಕ್ತರ ನಂಬಿಕೆ ಮತ್ತು ಸಹಕಾರದಿಂದ ಅಭಿವೃದ್ಧಿಯಾಗುತ್ತದೆ ಬಂದಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಬಾಗಿಲು ಇಲ್ಲ, ಶಾಶ್ವತ ಅರ್ಚಕರೂ ಇಲ್ಲ. ಈ ದೇವಸ್ಥಾನದ ಬಗ್ಗೆ ಹೇಳಿದ ಮತ್ತೊಂದು ವಿಷಯ ನಮ್ಮ ಗಮನ ಸೆಳೆಯುತ್ತದೆ. ಇಲ್ಲಿ ದೇವಸ್ಥಾನಕ್ಕೆ ಬಾಗಿಲಿಲ್ಲ ಎಂಬ ಸ್ಥಳೀಯರ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಶಾಶ್ವತ ಅರ್ಚಕರಿಲ್ಲ ಎಂಬ ಮಾತು ಸ್ಥಳೀಯವಾಗಿ ಕೇಳಿಬರುತ್ತದೆ. ಭಕ್ತರು ತಮ್ಮ ಭಕ್ತಿಗೆ ಅನುಗುಣವಾಗಿ ತಾಯಿಯ ದರ್ಶನ ಪಡೆದು ಪ್ರಾರ್ಥಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇಂತಹ ವಿಶಿಷ್ಟ ಆಚರಣೆಗಳು ಈ ದೇವಸ್ಥಾನವನ್ನು ಇನ್ನಷ್ಟು ಕುತೂಹಲಕರವಾಗಿಸುತ್ತದೆ ಎಂದು ನಾವು ನೋಡಬಹುದು. ಮಾಲೂರಿನ ಅಂಗಡಿಗಳಲ್ಲಿ ತಾಯಿಯ ಫೋಟೋ. ಮಾಲೂರಿನ ಅನೇಕ ಅಂಗಡಿಗಳಲ್ಲಿ ಮಾರಿಕಾಂಬಾ ತಾಯಿಯ ಫೋಟೋ ಇಡುವುದು ಸ್ಥಳೀಯ ಭಕ್ತರಲ್ಲಿ ಒಂದು ವಿಶೇಷ ಭಾಗ ಎಂದು ಹೇಳಲಾಗುತ್ತದೆ. ಅಂಗಡಿ ತೆರೆಯುವ ಮೊದಲು ತಾಯಿಗೆ ನಮಸ್ಕರಿಸಿ ಈ ದಿನದ ವ್ಯಾಪಾರ ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸುವ ಭಕ್ತರು ಇದ್ದಾರೆ. ಆದರೆ ತಾಯಿ ಕೇವಲ ದೇವಸ್ಥಾನದಲ್ಲಷ್ಟೇ ಅಲ್ಲ, ಮಾಲೂರಿನ ಜನರ ದೈನಂದಿನ ಜೀವನದಲ್ಲೂ ಬೆರೆತಿರುವ ತಾಯಿ. ಮತ್ತು ದೂರದ ಊರುಗಳಿಂದ ಭಕ್ತರು ತಾಯಿಯ ಮೇಲಿನ ಭಕ್ತಿಯಿಂದ ಮಾಲೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಭಕ್ತರು ದರ್ಶನಕ್ಕಾಗಿ ಬರುತ್ತಾರೆ ಎಂದು ಸ್ಥಳೀಯರು ಹೇಳುತ್ತಾರೆ. ತಮಿಳುನಾಡು, ಆಂಧ್ರ ಪ್ರದೇಶ, ಬ್ಯಾಂಗ್ಳೂರು ವಿವಿಧ ಪ್ರದೇಶಗಳಿಂದ ಭಕ್ತರು ತಾಯಿಯ ದರ್ಶನಕ್ಕೆ ಬರುತ್ತಾರೆ ಎಂಬ ನಂಬಿಕೆಯೂ ಸಹ ಇಲ್ಲಿ ಇದೆ. ತಮ್ಮ ಕಷ್ಟಗಳನ್ನು ತಾಯಿಯ ಬಳಿ ಹೇಳಿಕೊಂಡರೆ ತಾಯಿ ಖಂಡಿತವಾಗಿಯೂ ಕರುಣಿಸುತ್ತಾಳೆ ಎಂಬ ಅಪಾರ ನಂಬಿಕೆ ಭಕ್ತರಲ್ಲಿ ಇದೆ. ಹಾಗೆಯೇ ಇತಿಹಾಸವೇ ಸ್ಥಳೀಯ ನಂಬಿಕೆ ಎನ್ನುವ ಮಾತು ಮಾರಿಕಾಂಬಾ ತಾಯಿಯ ಬಗ್ಗೆ ಹೇಳಲಾಗುವ ಈ ಕಥೆಗಳಲ್ಲಿ ಹಲವಾರು ಕುತೂಹಲಕಾರಿಗಳನ್ನು ಭಕ್ತರಲ್ಲಿ ಮೂಡಿಸಿದೆ. ತಾಯಿಯ ದೇವಸ್ಥಾನದ ನಿಖರವಾದ 500 ವರ್ಷಗಳ ಇತಿಹಾಸ, ವಿಗ್ರಹದ ಮೂಲ ಮತ್ತು ಪ್ರತಿಷ್ಠಾಪನೆಯನ್ನು ಕುರಿತು ಅಧಿಕೃತವಾಗಿ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ಪೀಳಿಗೆಗಳಿಂದ ಪೀಳಿಗೆ ಮುಂದುವರೆದು ಬಂದಿರುವ ಭಕ್ತಿ ಮತ್ತು ನಂಬಿಕೆ ಈ ತಾಯಿಯ ಒಂದು ದೊಡ್ಡ ಶಕ್ತಿ ಎಂದು ನಾವು ಹೇಳಬಹುದು. ಅಷ್ಟೇ ಅಲ್ಲದೆ ಮಾಲೂರಿನ ಅಂಗಡಿಗಳಲ್ಲಿ ಕಳ್ಳತನವಾಗುವುದು ಸಹ ತುಂಬಾ ಕಡಿಮೆ. ಮಾಲೂರು ಮಾರಿಕಾಂಬಾ ತಾಯಿ ಕೇವಲ ಒಂದು ದೇವತೆಯಲ್ಲ, ಮಾತ್ರವಲ್ಲದೆ ಮಾಲೂರಿನ ಜನರ ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಒಂದು ಭಾಗ. ತಾಯಿಯ ಬಗ್ಗೆ ನಿಮಗೆ ಇನ್ನೇನಾದರೂ ವಿಶೇಷ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ನೀವು ಮಾಲೂರಿನವರಾಗಿದ್ದರೆ ಜೈ ಮಾರಿಕಾಂಬಾ ತಾಯಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಮಾರಿಕಾಂಬಾ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು.